ಇನ್ನು RSSನ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ ಶಿಕ್ಷಕರಿಗೆ. ಅವ್ರಿಗೀಗ ಅಮಾನತ್ತಿನ ಶಿಕ್ಷೆ. ಈಗ 9 ತಿಂಗಳ ಬಳಿಕ DDPIಯಿಂದ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಗುರುರಾಜ್ ಜೋಶಿ, ಅಣ್ಣಾ ಸಾಹೇಬ್ ದೇಶಮುಖ ಅಮಾನತು ಮಾಡಲಾಗಿದೆ. RSS ಪಥಸಂಚಲನದಲ್ಲಿ ಭಾಗಿಯಾಗಿದ್ರು ಶಿಕ್ಷಕರು, ಈಗ ಅಮಾನತು ಮಾಡಲಾಗಿದೆ. ಅದು 9 ತಿಂಗಳ ಬಳಿಕ. ಯಾರ್ಯಾರು? ಗುರುರಾಜ್ ಜೋಶಿ ಅವರು, ಅಣ್ಣಾ ಸಾಹೇಬ್ ದೇಶಮುಖ ಅನ್ನುವರು. ಬಾಲಕಿಯರ ಪ್ರೌಢಶಾಲೆ ಹುಣಸಗಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಗುರುರಾಜ್, ಕುಪ್ಪಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಅಣ್ಣಾ ಸಾಹೇಬ್, ಇಬ್ಬರು ಕೂಡ ಸರ್ಕಾರಿ ಶಿಕ್ಷಕರು. ಆದರೂ ಕೂಡ RSS ಪಥಸಂಚಲನದಲ್ಲಿ ಭಾಗಿಯಾಗಿದ್ರು. ಯಾದಗಿರಿ DDPI ಚನ್ನಬಸಪ್ಪ ಮುಧೋಳರಿಂದ ಸಸ್ಪೆಂಡ್ ಆದೇಶ ಹೊರಬಿದ್ದಿದೆ. ಈಗ ಸರ್ಕಾರಿ ಕೆಲಸ, ದೇವರ ಕೆಲಸ, ಸರ್ಕಾರಿ ಸೇವೆ ಮಾಡಬೇಕು ಅಂತ, ಆದರೆ ಮಾಡೋದು ಬೇರೆ ಬೇರೆ. ಯಾವುದೋ ಒಂದು ರಾಷ್ಟ್ರೀಯ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡೋದು, ಪಥಸಂಚಲನದಲ್ಲಿ ಭಾಗಿಯಾಗೋದು, ಈ ರೀತಿ ಮಾಡಿದ್ರಲ್ಲ, ಇವ್ರಿಗೇನಪ್ಪ ಅಂದರೆ ಈಗ ಅಮಾನತ್ತಿನ ಶಿಕ್ಷೆಯನ್ನು ಪ್ರಕಟ ಮಾಡಲಾಗಿದೆ. ಬಾಲಕಿಯರ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವರು ಈ ಗುರುರಾಜ್ ಅನ್ನುವಂಥವರು. ಇದರ ಜೊತೆಗೆ ಕುಪ್ಪಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಅಣ್ಣಾ ಸಾಹೇಬ್ ಅವರು ಕೆಲಸ ಮಾಡ್ತಾಯಿದ್ರು. ಇಬ್ಬರು ಕೂಡ RSSನ ಪಥಸಂಚಲನದಲ್ಲಿ ಭಾಗಿಯಾಗಿದ್ದರು. 9 ತಿಂಗಳ ಬಳಿಕ ಈಗ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಯಾದಗಿರಿಯ DDPI ಚನ್ನಬಸಪ್ಪ ಮುಧೋಳ್ ಸಸ್ಪೆಂಡನ್ನು ಮಾಡಿದ್ದಾರೆ. ನವೆಂಬರ್ನಲ್ಲಿ ನಡೆದಂಥ ಘಟನೆ ಇದು. ನವೆಂಬರ್ನಲ್ಲಿ ಪಥಸಂಚಲನದಲ್ಲಿ ಭಾಗಿಯಾಗಿದ್ರು ಶಿಕ್ಷಕರಿಬ್ಬರು ಕೂಡ. ಯಾವಾಗ RSS 100 ವರ್ಷ ಪೂರೈಕೆ ಮಾಡಿತ್ತಲ್ಲ, ಆಗ ರಾಜ್ಯದಲ್ಲಿ ಪಥಸಂಚಲನ ಕಾರ್ಯಕ್ರಮ ಇಟ್ಕೊಂಡಿದ್ರಲ್ಲ, ಆ ಸಂದರ್ಭದಲ್ಲಿ ಪಥಸಂಚಲನ ಮಾಡಿದರು.